ನಮಸ್ಕಾರ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ. ವಿಶೇಷವಾಗಿ 10ನೇ ಕ್ಲಾಸು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ನನ್ನ ಮಕ್ಕಳು ಕೂಡ 10ನೇ ಕ್ಲಾಸು ಪರೀಕ್ಷೆಯನ್ನು ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ಹೊತ್ತಿನಲ್ಲಿ ಈ ವಿಷಯವನ್ನು ಇಟ್ಕೊಂಡು ಪಾಡ್ಕ್ಯಾಸ್ಟನ್ನು ಮಾಡಬೇಕು, ನನ್ನ ಮನಸ್ಸಿನ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನನಗನ್ನಿಸ್ತು. ಹಾಗಾಗಿ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡೋದ್ರಿಂದ ನಷ್ಟ ಏನಾದರೂ ಇದೆಯಾ? ಏನೂ ಇಲ್ಲ. ಗೆದ್ದರೆ ಸಂತೋಷ, ಸೋತ್ರೆ ಅದೊಂದು ಅನುಭವ. ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರ, ಮತ್ತಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳೋರು ಕೂಡ ನಾವೇ. ಜೀವ ನಮ್ಮ ಮಾತನ್ನು ಕೇಳೋದಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. ಆದರೆ ಜೀವನ ನಮ್ಮ ಮಾತನ್ನು ಕೇಳ್ತದೆ, ಹೇಗೆ ಬೇಕಾದರೂ ಕೂಡ ನಾವು ರೂಪಿಸ್ಕೊಳ್ಬೋದು. ಸಾಧನೆ ಇಲ್ದಿರ ಸತ್ತೋದ್ರೆ ಸಾವಿಗೆ ಅಪಮಾನ. ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ಪರೀಕ್ಷೆ ಅಂದರೆ ಭಯ. ಪರೀಕ್ಷೆ ಹೆಸರು ಕೇಳಿದ ಕೂಡಲೇ ಕೆಲವರಿಗೆ ಭಯ ಶುರುವಾಗ್ತದೆ. ಪರೀಕ್ಷೆ ಮತ್ತೊಂದು ಅರ್ಥ ಭಯ, ಹೆದರಿಕೆ. ಹೀಗೆ ವಿದ್ಯಾರ್ಥಿಗಳು ಆಲೋಚನೆ ಮಾಡ್ತಾರೆ. ಪರೀಕ್ಷೆ ಎಂದ ಕೂಡಲೇ ಒಂದು ದೊಡ್ಡ ಕೊಠಡಿ, ಒಂದು ದೊಡ್ಡ ಹಾಲು, ಅಲ್ಲಿ ಖಾಲಿ ಕಾಗದ ಕೊಡ್ತಾರೆ, ನಾವು ಅದನ್ನು 3 ಗಂಟೆಗಳು ಬರಿಬೇಕು. ಈ ಥರ ಚಿಂತೆ ಶುರುವಾಗ್ತದೆ. ಮೊದಲು ಇಂಥ ಭಯನ, ಆತಂಕನ ತಾವು ಬಿಡಿ. ಪರೀಕ್ಷೆ ಅಂದರೆ ಭಯನೂ ಅಲ್ಲ, ಆತಂಕನೂ ಅಲ್ಲ. ಇದು ಒಂದು ಸ್ಪರ್ಧೆ, ಇದು ಒಂದು ಸವಾಲು. ಆ ಸವಾಲನ್ನು ನಾವು ಎದುರಿಸಬೇಕು. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡೋಣ. ಮಕ್ಕಳು ಉದಾಹರಣೆಗೆ ಈಗ ಫೋನ್ನಲ್ಲಿ ಗೇಮ್ ಆಡ್ತೀರಿ. ಆ ಗೇಮ್ನಲ್ಲಿ ಗೆಲ್ಲಬೇಕು ಅಂತ ಖುಷಿಯಿಂದ ಏನು ವಿಶೇಷವಾಗಿ ನೀವು ಆಡ್ತೀರಿ. ರೋಮಾಂಚನ ಇರ್ತದೆ, ಹುರುಪಿರ್ತದೆ. ಅದೇ ರೀತಿ ಪರೀಕ್ಷೆ ಅಂದ ಕೂಡಲೇ ಯಾಕೆ ರೋಮಾಂಚನ ಆಗೋದಿಲ್ಲ? ಯಾಕೆ ಹೆಚ್ಚಿನ ಆಸಕ್ತಿ ಬರೋದಿಲ್ಲ? ಒಮ್ಮೆ ಸ್ವಾಮಿ ವಿವೇಕಾನಂದರು ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಒಂದು ಕೋತಿ ಅವರನ್ನು ಎದುರಿಸ್ಕೊಂಡು ಅವ್ರ ಹಿಂದೆ ಓಡ್ ಬರೋಕ್ಕೆ ಶುರು ಮಾಡಿದ್ರು. ಆಗ ಅವ್ರೇನು ಮಾಡಿದ್ರು, ಇನ್ನು ಕೋತಿ ಎಲ್ಲಿ ಕಚ್ಚುತ್ತೋ ಅಂತೇಳಿ ಅವರು ಕೂಡ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನೂ ಅದು ಏನು ಬರ್ತಾ ಇತ್ತು ಅದರ ಡಬಲ್ ಸ್ಪೀಡಲ್ಲಿ ಅದು ಕೂಡ ಓಟವನ್ನು ಆರಂಭ ಮಾಡಿ ಅವರ ಹಿಂದೆನೇ ಬರ್ತಾಯಿತ್ತು. ಆಗ ಸ್ವಾಮಿ ವಿವೇಕಾನಂದರು, ಇದು ಇನ್ನು ಹಿಡಿದು ಬಿಡುತ್ತೆ, ಇದನ್ನು ಓಡೋಗಿ ನಾವು ಎದುರಿಸ್ಲಿಕ್ಕಾಗಲ್ಲ, ನಾವು ಎದುರಿಸೋಣ ಅಂಥೇಳಿ ನಿಂತು ಹಿಂದೆ ತಿರ್ಕೊಂಡ್ರು. ಹಿಂದೆ ತಿರುಗಿದ ಕೂಡಲೇ ಅದು ಕೂಡ ನಿಂತ್ಕಂತು. ಅದು ಕೂಡ ನಿಂತ್ಕೊಂಡು ಇನ್ನೂ ಕೂಡ ಇವರು ಅದರ ಕಡೆಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಹಿಂದಕ್ಕೆ ಸಿರಿದು ವಾಪಸ್ಸು. ಹಾಗೆ ಪರೀಕ್ಷೆ ಕೂಡ ನಾವು ಎದುರಬಾರ್ದು, ನಾವು ಅದನ್ನು ಎದುರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಇನ್ನೊಂದು ಉದಾಹರಣೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಒಬ್ಬ ಬಾಲಕ ರಾತ್ರಿ ಮನೆಯಲ್ಲಿ ಒಬ್ಬನೇ ಇದ್ದ. ಅವನಿಗೆ ಗೋಡೆ ಮೇಲೆ ಒಂದು ಕರಿ ಭೂತ, ಒಂದು ಕರಿ ದೆವ್ವ ಕಣ್ಣಂಗೆ ಭಾಸ ಆಗ್ತದೆ. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಬಿಸಿಲು ಅಂದರೆ ಬೆಳಿಗ್ಗೆ ಆದಮೇಲೆ ಆ ಭೂತ ಮಾಯ ಆಗ್ತದೆ, ಕಾಣದೇ ಇಲ್ಲ. ಆಗ ಹತ್ತಿರ ಹೋಗಿ ನೋಡ್ತಾನೆ. ಅಲ್ಲಿ ಎದುರಿಗೆ ಬಂದು ಒಂದು ಬಟ್ಟೆ ನೇತು ಹಾಕಿದ್ರು. ಮನೆಯ ಲೈಟ್ ಆನ್ ಆದಾಗ ಅದರ ನೆರಳು ಗೋಡೆ ಮೇಲೆ ಬಿದ್ದು ದೆವ್ವ ರೀತಿ ಕಾಣಿಸ್ತಾ ಇತ್ತು.
ಇದು ಭೂತ ಅಂತೇಳಿ ಆತ ಅಂದ್ಕೊಂಡು ನಿದ್ದೆ ಹಾಳು ಮಾಡ್ಕೊಂಡು, ಭಯದಿಂದ ನಿದ್ದೆ ಹಾಳು ಮಾಡ್ಕೊಂಡ. ಹಾಗಾಗಿ ಭಯ ಅನ್ನುವಂಥದ್ದೇ ಇಲ್ಲದೆ ಇದ್ದರೆ ಒಳ್ಳೆ ರೀತಿಯಲ್ಲಿ ಅವನು ನಿದ್ದೆ ಮಾಡ್ತಾ ಇದ್ದ. ಅದೇ ರೀತಿಯೇ ಈ ಒಂದು ಪರೀಕ್ಷೆ ಕೂಡ. ಪರೀಕ್ಷೆ ಅನ್ನುವಂಥ ಭೂತ ನಮ್ಮ ತಲೆಯಿಂದ ತೆಗೆದಾಕಿ. ಬೆಳಕು ಅಂದರೆ ಏನು? ಜ್ಞಾನ. ಕತ್ಲು ಅಂದರೆ ಅಜ್ಞಾನ. ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಬೆಳಕನ್ನು ಬೆಳಗಿಸಬೇಕು, ಮೂಡಬೇಕು. ಆಗ ನಮಗೆ ಭಯ ಇರೋದಿಲ್ಲ. ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಬೇಕು. ಏನೇನೆಲ್ಲ ಸಿದ್ಧತೆ ಇರಬೇಕು ನಮ್ಮ ಹತ್ರ? ಪೆನ್ನು, ಪೆನ್ಸಿಲ್ಲು, ಸ್ಕೇಲು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಲ್ ಟಿಕೆಟು. ಇವೆಲ್ಲ ಕೂಡ ಸಿದ್ಧ ಮಾಡ್ಕೋಬೇಕು ಹೋಗೋಕ್ಕಿಂತ ಮುಂಚೆ. ಅದಕ್ಕಿಂತ ಮೊದಲು ಚೆನ್ನಾಗಿ ಓದ್ಕೊಂಡಿರಬೇಕು. ನಿಜವಾದಂಥ ಸಿದ್ಧತೆ ಯಾವುದಪ್ಪ ಅಂದರೆ ಚೆನ್ನಾಗಿ ಓದಿರೋದು. ಪರೀಕ್ಷೆಗೆ ಒಂದು ವಾರ ಇರುವಾಗ ಓದೋದಲ್ಲ, ಅಥವಾ 2 ದಿನ ಮುಂಚೆ ಓದೋದಲ್ಲ. ನಿಮಗೆ ಶಾಲೆ ಪ್ರಾರಂಭ ಆದಾಗ ಆರಂಭದಿಂದ ಓದೋದನ್ನು ಹವ್ಯಾಸ ಮಾಡ್ಕೋಬೇಕು. ಕೆಲವರು ಪರೀಕ್ಷೆ ಹತ್ತಿರ ಬಂದಿದೆ ಎಂದಾಗಲೇ ಓದೋಕ್ಕೆ ಆರಂಭ ಮಾಡ್ತಾರೆ. ಮುಖ್ಯವಾಗಿರೋದನ್ನು ಮಾತ್ರ ಓದೋಣ, ಯಾವುದೋ ಗೈಡ್ ಓದೋಣ, ಇಲ್ಲ ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಇಷ್ಟೇ ಸಾಕು, ನಾವು ಪಾಸ್ ಆಗೋದಕ್ಕೆ 35-40 ಬೇಕು. ಈ ಮನಸ್ಥಿತಿ ಬೇಡ. ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ಮಕ್ಕಳಿಗೆ ಬಾಯ್ಪಾಠ ಮಾಡಲಿಕ್ಕೆ ಹೋಗ್ಬಿಡಿ. ಬಾಯ್ಪಾಠ ಅಂದರೆ ಉರು ಹೊಡೆಯೋದು. ಪರೀಕ್ಷೆಗೆ ಬಾಯ್ಪಾಠ ಮಾಡೋದು ತಪ್ಪು. ಒಂದು ಅಕ್ಷರ ಮರ್ತೋದ್ರೆ, ಒಂದು ಪದ ಮರ್ತೋದ್ರೆ ನೀವು ಬಾಯ್ಪಾಠ ಮಾಡ್ಕೊಂಡಿರೋದೆಲ್ಲ ಮರ್ತೋಗ್ತೀರಿ. ಆದ್ದರಿಂದ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಿಷಯ ಇರಲಿ, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನ ಇರೋವರೆಗೂ ಆ ಕಾನ್ಸೆಪ್ಟನ್ನು ನೀವು ಮರೀಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಅಭ್ಯಾಸ ಮುಖ್ಯ ಅಂತ. ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಅನೇಕರಿಗೆ ಗಣಿತ ವಿಷಯ ಅಂದರೆ ಮ್ಯಾಥಮೆಟಿಕ್ಸ್ ನನಗೂ ಕಷ್ಟ ಇತ್ತು, ಅನೇಕರಿಗೂ ಕೂಡ ಭಾಳ ಕಷ್ಟ. ಆದರೆ ಅಭ್ಯಾಸ ಮಾಡೋದ್ರಿಂದ ಕಬ್ಬಿಣದ ಕಡಲೆಯನ್ನು ಕೂಡ ಅಗಿಬೋದು ಅಂತಾರಲ್ಲ, ಹಾಗೆ ಗಣಿತ ಅಂದರೆ. ಗಣಿತ ಅಂದರೆ ಅದೊಂದು ಮ್ಯಾಜಿಕ್. ಮ್ಯಾಜಿಕ್ಕನ್ನು ನೀವು ಚೆನ್ನಾಗಿ ಮಾಡಬೇಕು ಅಂದರೆ ಅದಕ್ಕೆ ಪದೇ ಪದೇ ಅಭ್ಯಾಸ ಮಾಡೋದ್ರಿಂದ ಕಲಿಬೇಕು. ಎಲ್ಲದಕ್ಕಿಂತ ಮುಖ್ಯ ಮತ್ತೆ ಸಮಯದ ನಿರ್ವಹಣೆ. ಎಲ್ಲ ಕಲ್ತ್ಕೊಂಡು ಕೊನೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯ ನಿರ್ವಹಣೆ ಮಾಡದೆ ಹೋದರೆ ಅದು ಕೂಡ ಸಮಸ್ಯೆ ಆಗ್ತದೆ. ಉದಾಹರಣೆಗೆ ಒಂದು ಕತೆ ನೆನಪತ್ತೆ. ಒಂದೂರಿನಲ್ಲಿ ವಿದ್ಯೆ ಹಾಗೂ ಬುದ್ಧಿ ಅಂತ 2 ಹುಡುಗರಿದ್ರು. ಅವರಿಬ್ಬರ ಮಧ್ಯೆ ಯಾರು ಶ್ರೇಷ್ಠ ಅಂತ ಜಗಳ ಆಗ್ತದೆ. ಅಲ್ಲಿ ಅವ್ರ ಊರಲ್ಲಿ ಒಂದು ಬೆಟ್ಟ ಕೂಡ ಇತ್ತು. ಬೆಳಿಗ್ಗೆ ಸೂರ್ಯೋದಯವಾಗೋ ಮುಂಚೆ ಯಾರು ಬೆಟ್ಟದ ಮೇಲೆ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡ್ತಾರೋ ಅವರೇ ಶ್ರೇಷ್ಠ ಅಂತೇಳಿ ಅವ್ರ ಗುರುಗಳು ಹೇಳ್ತಾರೆ. ಆಗೇನಾಗ್ತದೆ, ವಿದ್ಯೆ ಅನ್ನೋನು ಸಂಜೆನೆ ಬೆಟ್ಟದ ಮೇಲೆ ಹೋಗಿ ಅಲ್ಲಿಯೇ ನಿದ್ರೆ ಮಾಡ್ತಾನೆ. ಬೆಳಿಗ್ಗೆ ನಾನು ಹೋಗುವಷ್ಟೊತ್ತಿಗೆ ಲೇಟ್ ಆಗ್ಬೋದು ಅಂತೇಳಿ ರಾತ್ರಿನೇ ಹೋಗಿ ಮಲಗ್ತಾನೆ. ಆದರೆ ಬುದ್ಧಿ ಬೆಟ್ಟದ ಕೆಳಗಡೆನೇ ಇದ್ದು ಬೆಟ್ಟ ಹತ್ತೋದಕ್ಕೆ ಎಷ್ಟು ಸಮಯ ಬೇಕು ಎಲ್ಲ ಲೆಕ್ಕಾಚಾರ ಮಾಡ್ತಾನೆ. ಎಷ್ಟು ಸಮಯ ಬೇಕು, ಹೇಗೂ ಬೆಟ್ಟದ ಮೇಲೆಯೇ ಇದ್ದೀನಲ್ಲ ಅಂಥೇಳಿ ವಿದ್ಯೆ ಏನು ಮಾಡ್ತಾನೆ, ಚೆನ್ನಾಗಿ ಜೋರಾಗಿ ಗಾಢವಾದಂಥ ನಿದ್ರೆ ಮಾಡ್ತಾನೆ. ಆದರೆ ಬುದ್ಧಿ ಬೆಳಗಿನ ಜಾವ ಬೇಗನೆ ಎದ್ದು ನಾನು ಕೆಳಗಡೆ ಇದ್ದೀನಿ, ಇಷ್ಟು ಸಮಯ ಬೇಕು ನಾನು ಹೋಗಲಿಕ್ಕೆ ಅಂಥೇಳಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಬೆಟ್ಟ ಹತ್ತಿ ಪೂಜೆ ಮಾಡ್ತಾನೆ. ಆದರೆ ವಿದ್ಯೆ ಬೆಟ್ಟದಲ್ಲಿ ನಿದ್ರೆ ಮಾಡಿ ಪೂಜೆ ತಡ ಆಗ್ತದೆ. ಹೀಗೆ ಬುದ್ಧಿ ಗೆಲ್ತಾನೆ. ಬುದ್ಧಿ ಹಾಗೂ ವಿದ್ಯೆ ಎರಡೂ ನಮಗಗತ್ಯ. ಆದರೆ ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ವಿದ್ಯೆ ಸೋಲ್ತದೆ. ಆದ್ದರಿಂದ ಸಮಯನ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಹೇಗೆ ಪರೀಕ್ಷೆ ಬರಿಬೇಕು ಅನ್ನೋಂಥದ್ದನ್ನು ಮೊದಲೇ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು.
ಒಂದು ಅಂಕದ ಪ್ರಶ್ನೆ ಎಷ್ಟು ಸಮಯ ತಗೊಳುತ್ತೆ, ಎಷ್ಟು ತಗೋಬೇಕು, 5 ಅಂಕದ ಪ್ರಶ್ನೆ ಎಷ್ಟು ಸಮಯದಲ್ಲಿ ನಾವು ಬರಿಬೇಕು, 10 ಅಂಕದ ಪ್ರಶ್ನೆಗೆ ಎಷ್ಟು ಸಮಯ ನಿಗದಿ ಮಾಡ್ಕೋಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅದಕ್ಕೆ ಸಮಯನ ಹೊಂದಾಣಿಕೆ ಮಾಡ್ಕೋಬೇಕು. ಸಮಯ ಅನ್ನುವಂಥದ್ದು ಬಹಳ ಅಮೂಲ್ಯ. ಒಂದು ಸೆಕೆಂಡ್ ಕೂಡ ವಾಪಸ್ ಬರಲ್ಲ. ಕಳೆದೋಗಿರುವಂಥ ಸೆಕೆಂಡು ಮತ್ತೆ ಬರುತ್ತಾ? ಜೀವನದಲ್ಲಿ ಬರಲ್ಲ. ಆದ್ದರಿಂದ ಸಮಯದ ಒಂದೊಂದು ಸೆಕೆಂಡ್ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿ. ಪರೀಕ್ಷೆಗೆ ಮೊದಲು ಸಮಯ ಕೊಡ್ತಾರೆ. ಆಗ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಂಡು ಯಾವುದಕ್ಕೆ ಎಷ್ಟು ಸಮಯ ನಿಗದಿ ಮಾಡಬೇಕು ಅಂತೇಳಿ ಗೊತ್ತು ಮಾಡ್ಕೊಳ್ಳಿ. ಮೊದಲೇ ಪರೀಕ್ಷೆ ಬರೀ. ಮನೆಯಲ್ಲಿ ನೀವೇ ಪರೀಕ್ಷೆ ಬರಿಬೋದು. ಎಲ್ಲ ಸ್ನೇಹಿತರು ಕೂಡ್ಕೊಂಡು ಯಾವ ರೀತಿ ಆಟ ಆಡ್ತೀರಿ ಅದೇ ರೀತಿ ನೀವೆಲ್ಲರೂ ಸೇರಿ ಪ್ರಶ್ನೆ ಪತ್ರಿಕೆ, ಹಳೆ ಪ್ರಶ್ನೆ ಪತ್ರಿಕೆಗಳು ಅದನ್ನು ತಯಾರು ಮಾಡ್ಕೊಳ್ಳಿ. ಒಂದು ಕಡೆ ಸೇರಿಸಿ ಅಭ್ಯಾಸ ಮಾಡಿ, ಪರೀಕ್ಷೆ ಬರೀರಿ. ಈ ಮೂಲಕ ಪರೀಕ್ಷೆಯ ಭಯ ದೂರ ಆಗಿ ಅಭ್ಯಾಸ ಹೆಚ್ಚಾಗ್ತದೆ. ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೊಂಡು ಪರೀಕ್ಷೆ ಬರೀರಿ. ಬರವಣಿಗೆ ಬಹಳ ಮುಖ್ಯ. ವೇಗನೂ ಬೇಕು, ಅಂದವಾಗಿ ಬರೆಯುವಂಥದ್ದನ್ನು ಕೂಡ ಅಭ್ಯಾಸ ಮಾಡ್ತದೆ. ಯಾಕೆಂದರೆ ಗುಡ್ ಹ್ಯಾಂಡ್ ರೈಟಿಂಗಿಗೆ ಕೂಡ ಕೆಲವರು ಅದು ಆಕರ್ಷಣೆಯಾಗಿ ಇರೋದರಿಂದ ಅದಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ. ಇದು ಅಭ್ಯಾಸ ಆಗಬೇಕಂದ್ರೆ ನೀವು ಪದೇ ಪದೇ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕೆಲವ್ರಿಗೆ ವೇಗವಾಗಿ ಬರೆದರೆ ಕೈ ಬೆರಳು ನೋವಾಗ್ತದೆ. 3 ಗಂಟೆ ಬರಿಬೇಕಲ್ಲ, ಕೈ ನೋವು ಬರುತ್ತೆ. ಅದಕ್ಕೆ ಪರೀಕ್ಷೆಗೆ ಕೆಲವು ತಿಂಗಳುಗಳ ಮೊದಲೇ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಆಗ ಕೈಯು ನೋವಾಗೋದಿಲ್ಲ, ಸೋಲೋದಿಲ್ಲ. ಪರೀಕ್ಷೆ ಕೊನೆ 24 ಗಂಟೆ ಹೇಗಿರಬೇಕು, ಇದು ಭಾಳ ಮುಖ್ಯ. ಈ ಸಮಯಕ್ಕೆ ನೀವು ಎಲ್ಲವನ್ನು ಓದಿ ಮುಗ್ದಿರಬೇಕು. ಹೊಸ ವಿಷಯನ ಓದಕ್ಕೆ ಹೋಗ್ಬೇಡಿ. ಕೊನೆ ದಿವಸ ಓದ್ದಿರ ಇರ್ತಕ್ಕಂಥ ವಿಷಯ ಒಂದು ವರ್ಷದಲ್ಲಿ ಕೊನೆ ದಿವಸ ಓದಲಿಕ್ಕೆ ಹೋಗ್ಬೇಡಿ. ವಿಷಯಗಳನ್ನು ಆಗಾಗ್ಗೆ ಮನನ ಮಾಡಬೇಕು, ನೆನಪು ಮಾಡ್ಕೊಳ್ಬೇಕು. ಒಂದು ಸಲ ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಬೇಕು. ರಾತ್ರಿ ನಿದ್ರೆ ಮಾಡದೇನೆ ಓದಕ್ಕೆ ಹೋಗ್ಬೇಡಿ. ಆರೋಗ್ಯ ಕೂಡ ಮುಖ್ಯ. ಓದಿನ ಜೊತೆಗೆ ನಿದ್ರೆ ಹಾಗೂ ಆಹಾರ, ಒಳ್ಳೆಯ ಪೌಷ್ಟಿಕ ಆಹಾರ ಕೂಡ ಮುಖ್ಯ. ಅದರಿಂದ ಚೆನ್ನಾಗಿ ನಿದ್ದೆ ಮಾಡಿ ಕೊನೆ 24 ಗಂಟೆಯಲ್ಲಿ ನಿದ್ರೆ ಬಿಟ್ಟು ಓದೋದಕ್ಕೆ ಹೋಗಬೇಡಿ. ಅದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಚೆನ್ನಾಗಿ ಊಟ ಮಾಡಿ, ತಿಂಡಿ ತಿನ್ನಿ, ಹೆಚ್ಚು ನೀರು ಕುಡಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಇಟ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ ಮನಸ್ಸು ಶುದ್ಧ ಆಗ್ತದೆ, ಎಲ್ಲ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿರುತ್ತೆ. ಫೋನುಗಳು ಇದನ್ನೆಲ್ಲ ಕೂಡ ದೂರ ಇಡಿ. ಪರೀಕ್ಷೆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿ ವಿ ಇರ್ಬೋದು, ಇವೆಲ್ಲ ಕೂಡ ಬಂದ್ ಆಗಬೇಕು. ಇವೆಲ್ಲವೂ ನಿಮ್ಮ ಮನಸ್ಸನ್ನು ಮತ್ತಷ್ಟು ಹಾಳು ಮಾಡ್ತದೆ. ಕೇವಲ ಓದಿನ ಕಡೆಗೆ ಗಮನ ಕೊಡಿ. ಫೋನ್ನಿಂದ ಖಂಡಿತ ಆದಷ್ಟು ದೂರ ಇರಿ. ತಂದೆ ತಾಯಿ, ಅಕ್ಕ, ಅಣ್ಣ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ಅವ್ರ ಜೊತೆ ಚೆನ್ನಾಗಿ ಮಾತನಾಡಿ ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ಕೊನೆಯದಾಗಿ ಪೋಷಕರಿಗೆ ಒಂದು ಕಿವಿ ಮಾತು. ಎಲ್ಲ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಓದುವಂಥ ವಾತಾವರಣ ಮಾಡಿಕೊಡಿ. ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ಳೋದು, ಶಬ್ದ ದೊಡ್ಡದಾಗಿ ಮಾಡುವಂಥದ್ದು, ಇದನ್ನು ಯಾವುದು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಫೋನು ಟಿ ವಿ ಆನ್ ಮಾಡದೇ ಇದ್ದರೆ ಉತ್ತಮ. ಮಕ್ಕಳು ಓದುವಾಗ ಅವರಿಗೆ ಹಣ್ಣಿನ ಜ್ಯೂಸು, ಉತ್ತಮ ತರಕಾರಿ, ಉತ್ತಮ ಪೌಷ್ಟಿಕ ಆಹಾರ ಇರತಕ್ಕಂಥ ಆಹಾರವನ್ನು ಕೊಡೋದ್ರ ಜೊತೆಗೆ ಅವರ ದೈಹಿಕ ಮಾನಸಿಕ ಎಲ್ಲ ಆರೋಗ್ಯವನ್ನು ನೋಡ್ಕೊಳ್ಳಿ. ಹೆಚ್ಚಾಗಿ ಹಾಲ್ ಟಿಕೆಟ್ ಮರ್ತಿದ್ದೀರಾ, ಮತ್ತೆ ಏನಾದರೂ ಮರ್ತಿದ್ದೀರಾ ಅಂತ ಒಂದ್ಸಲಿ ನೀವು ಕೂಡ ಅವರಿಗೆ ನೆನಪು ಮಾಡಿ. ಮಕ್ಕಳ ಜೊತೆ ಚೆನ್ನಾಗಿ ಮಾತಾಡಿ. ಆಗ ಅವರ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಧೈರ್ಯ ಕೊಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಉತ್ತೇಜನ ಕೊಡುವಂಥ ವಿಷಯಗಳನ್ನು ಮಾತನಾಡಿ ಅವ್ರ ಜೊತೆಗೆ. ಸಾಧ್ಯ ಆದರೆ ಪರೀಕ್ಷಾ ಕೇಂದ್ರಕ್ಕೆ ಸರಿಯಾದ ಸಮಯಕ್ಕೆ ತಲುಪುವಂತೆ ನೋಡ್ಕೊಳ್ಳೋದು. ತಾವು ಕೂಡ ಅವ್ರ ಜೊತೆಯಲ್ಲಿ ಹೋದರೆ ಇನ್ನೂ ಕೂಡ ಅವರಿಗೆ ನೈತಿಕ ಸ್ಥೈರ್ಯ ಹೆಚ್ಚಾಗ್ತದೆ. ಇಷ್ಟೊತ್ತು ನಾನು ಹೇಳಿರುವಂಥ ಎಲ್ಲ ವಿಷಯಗಳು ನೀವು ಒಪ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ.
ಪೋಷಕರಿಗೆ ಮತ್ತು 10ನೇ ಕ್ಲಾಸಲ್ಲಿ ಇವತ್ತು ಪರೀಕ್ಷೆಗಳನ್ನು ಎದುರಿಸುವಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಶುಭ ಆಗಲಿ. ಆಲ್ ದ ವೆರಿ ಬೆಸ್ಟ್. ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ನಮಸ್ಕಾರ.